ಹೆಣ್ಣೊಬ್ಬಳು ತನ್ನ ಆಯ್ಕೆಯಂತೆ ಬದುಕು ಕಟ್ಟಿಕೊಂಡ್ರೆ ಕುದಿಯೋಕೆ ಶುರು ಮಾಡುತ್ತೆ. ಇನ್ನು ಜಾತಿ ಅನ್ನೋ ವಿಷ ಇವರ ನೆತ್ತಿಗೆ ಇರಿದಾಗ ನಡು ಬೀದಿನಲ್ಲಿ ಕೊಚ್ಚಿಕೊಳ್ಳೋದು ಸಹಜ ಅನ್ನಿಸುವಷ್ಟು ಮೆಚ್ಚಿದವರ ಕೈ ಹಿಡಿದು ಬದುಕು ನಡೆಸುವುದು ಸಹಜ ಅನ್ನಿಸೋದೇ ಇಲ್ಲ. ತಂದೆ ತಾಯಿ ಅನ್ನುವವರೇ ಹೆಣ್ಣು ಮಕ್ಕಳು ಸೆರಗಲ್ಲಿ ಕಟ್ಟಿಕೊಂಡ ಕೆಂಡ, ಅವರನ್ನ ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿಯೋದು ಅಂತ ತಾವೇ ಹೊಡೆದು ಮದುವೆ ಮಾಡಿಕೊಟ್ಟು ಆ ಎಳೆ ಮಕ್ಕಳು ಬಸರು ಹೊರುವಂತೆ ಅವನದೇ ಕರುಳ ಕುಡಿಯನ್ನ ಕತ್ತರಿಸಿ ಹಾಕೋಕೆ ಇರೋ ಕಾರಣ ಆಕೆ ತನಗಿಂತ ಕೆಳಜಾತಿಯ ಹುಡುಗನನ್ನ ಪ್ರೀತಿಸಿ ಆ ಪ್ರೀತಿಗೆ ಪ್ರಾಮಾಣಿಕರಾಗಿ ಬದುಕೋಕೆ ಆರಂಭಿಸಿದಷ್ಟೆ. ಈಕೆಯ ಇಡೀ ಕುಟುಂಬ ಅಂದ್ರೆ ಎತ್ತಿ ಆಡಿಸಿದ ತಾತ, ಜೊತೆಗೆ ಹುಟ್ಟಿದಂತ ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ಹೀಗೆ ಸಾಲು ಸಾಲು ಸಂಬಂಧಗಳೇ ಆಗಿರುವ ಎಲ್ಲರೂ ಆಕೆ ಹತ್ಯೆಗೆ ಹೊಂಚಾಕಿ ಬಾಳಿ ಬದುಕಬೇಕಾಗಿದ್ದ ಆ ಹೆಣ್ಣು ಮಗಳನ್ನ, ಆಕೆ ಹೊಟ್ಟೆಯಲ್ಲಿದ್ದಂತ ಜಗತ್ತನ್ನೇ ನೋಡ್ದಿದ್ದ ಎಳೆಗೂಸನ್ನ ಕೊಚ್ಚಿ ಹಾಕಿದ್ದಾರೆ. ಒಂದು ಕುಟುಂಬ ಮಾಡಬೇಕಿರೋದು ಆಕೆ ಆ ವ್ಯಕ್ತಿತ್ವವನ್ನ ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳೋಕೆ ಬೇಕಾದ ವಿದ್ಯೆ, ಬುದ್ಧಿ, ಸವಲತ್ತುಗಳನ್ನು ನೀಡೋದು. ಸಾಧ್ಯ ಆದರೆ ಆಕೆಯ ನೋವು ನಲಿವುಗಳ ಜೊತೆ ನಿಂತು ಧೈರ್ಯ ತುಂಬಬಹುದು. ಹೀಗೆ ಹೇಳಿದ್ರೆ ಮತ್ತೆ ಮಕ್ಕಳನ್ನ ಯಾಕೆ ಹೆರಬೇಕು ಅನ್ನೋ ಪ್ರಶ್ನೆ ಖಂಡಿತ ಅನೇಕರಲ್ಲಿ ಹುಟ್ಟುತ್ತೆ. ನಮಸ್ಕಾರ, ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದ್ರು ತರವಣಿಸೆ. ಸ್ನೇಹಿತರೆ, ಹುಬ್ಳಿನಲ್ಲಿ ದಲಿತನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಒಂದೇ ಕಾರಣಕ್ಕೆ ಜನ್ಮ ಕೊಟ್ಟ ತಂದೆನೇ 7 ತಿಂಗಳ ಗರ್ಭಿಣಿ ಮಗಳನ್ನ ಕೊಡಲಿಯಿಂದ ಕೊಚ್ಚಿ ಕೊಂದಿರುವಂತಹ ಭೀಕರ ಘಟನೆ ನಡೆದಿದೆ. ಈಗಾಗಲೇ ಈ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಇದು ಮೊದಲ ಪ್ರಕರಣ ಅಲ್ಲ, ಕೊನೆಯದ್ದೂ ಅಲ್ಲ ಅನ್ನೋ ಆತಂಕವನ್ನ ಈ ಹತ್ಯೆ ಪ್ರಕರಣಕ್ಕೆ ಪ್ರತಿಕ್ರಿಯೆ ನೀಡುತ್ತಿರುವ ಸೋಕಾಲ್ಡ್ ಸಂಸ್ಕೃತಿ ರಕ್ಷಕರು, ಸುಸಂಸ್ಕೃತ ಕುಟುಂಬಗಳ ಯಜಮಾನರು, ಅದರಲ್ಲೂ ಗಂಡು ಜಗತ್ತಿನ ವಿಕೃತಿಯ ಭಾಗವಾದ ಎಲ್ಲರೂ ಮತ್ತೆ ಸಾಬೀತುಪಡಿಸ್ತಿದ್ದಾರೆ. ಕೇವಲ 19 ವರ್ಷದ ಮಗಳನ್ನ ಅವರ ಜಾತಿ ಬಿಟ್ಲು, ಅವರು ತೋರಿಸಿದವರ ಜೊತೆ ಬದುಕಲಿಲ್ಲ, ತನ್ನದೇ ಆಯ್ಕೆಯಲ್ಲಿ ಬದುಕು ರೂಪಿಸಿಕೊಂಡ್ಲು ಅನ್ನೋ ಕಾರಣಕ್ಕೆ ಇಡೀ ಕುಟುಂಬ ವ್ಯವಸ್ಥಿತವಾಗಿ ಹೊಂಚು ಹಾಕಿ ಕೊಂದು ಹಾಕಿದೆ. ಈ ಕ್ರೌರ್ಯವನ್ನೇ ಸರಿ ಅಂತಿರೋ ವಿಕೃತ ಸಮಾಜದಲ್ಲಿ ನಾವು ಸಂಬಂಧಗಳ ಬಗ್ಗೆ, ಕುಟುಂಬ ವ್ಯವಸ್ಥೆಗಳ ಬಗ್ಗೆ, ಕಾನೂನುಗಳ ಬಗ್ಗೆ, ನಾಗರಿಕತೆಗಳ ಬಗ್ಗೆ ಮಾತಾಡಬೇಕಿದೆ ಅನ್ನೋ ತೀವ್ರ ಬೇಸರದಲ್ಲಿ, ಆಘಾತದಲ್ಲೇ ಈ ವಿಡಿಯೋವನ್ನ ಮಾಡ್ತಿದ್ದೀವಿ. ನಿಜಕ್ಕೂ ನಮ್ಮೊಳಗಿನ ತೀವ್ರತೆಗೆ, ಅಸಹನೆಗೆ, ಆಕ್ರೋಶಕ್ಕೆ ಪದಗಳು ಮೃದುವಾಗಿಸೋದು ಸವಾಲಿನ ಕೆಲಸ. ಆದರೂ ಒಂದಷ್ಟು ಪ್ರಶ್ನೆಗಳನ್ನ, ಒಂದಷ್ಟು ಉತ್ತರಗಳನ್ನ ನಾಗರಿಕ ಸಮಾಜದ ಭಾಗವಾಗಿ ನಾವು ಕೇಳಲೇಬೇಕಿದೆ, ಹಾಗೆ ಹೇಳೋದು ಸಹ ಬಾಕಿ ಇದೆ. ಈ ಇಡೀ ಪ್ರಕರಣ ಹಾಗೂ ಅದಕ್ಕೆ ಜಾತಿ ರೋಗ ಅಂಟಿಸಿಕೊಂಡ ಪುರುಷಾಧಿಪತ್ಯದ ಕೊಚ್ಚೆಯಲ್ಲಿ ಮುಳುಗೇಳ್ತಿರೋ ಜನರ ಜಡ್ಜ್ಮೆಂಟ್ಗಳಿಗೆ ಬುದ್ಧ, ಬಸವ, ಅಂಬೇಡ್ಕರ್ ನಡೆದಾಡಿದ ಈ ನೆಲದ ಕಾನೂನುಗಳು ಹಾಗೆ ಮನುಷ್ಯ ಜಗತ್ತಿನಲ್ಲಿ ಸಂಬಂಧಗಳು ನಿರ್ವಹಿಸಬಹುದಾದಂತಹ ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡ್ಬೇಕಿದೆ. ಈ ವಿಡಿಯೋ, ನನ್ನ ಮಾತು ಮತ್ತು ವಿಚಾರ ನಿಮ್ಮೊಳಗೆ ಇನ್ನೂ ಸಿಟ್ಟು ತರಿಸ್ತಿದ್ರೆ ನಿಮ್ಮ ದೇಹದಲ್ಲಿ ಹರಿತಿರೋದು ಮನುಷ್ಯತ್ವದ ರಕ್ತ ಅಲ್ಲ, ಜಾತಿಯ ಕೊಚ್ಚೆ, ಪುರುಷಾಂಕಾರದ ವಿಷ ಅನ್ನೋದು ನಿಮಗೆ ಅರಿವಾಗಲೇಬೇಕಿದೆ. ಅದಕ್ಕೂ ಮೀರಿ ಒಂದಿಷ್ಟು ಮನುಷ್ಯತ್ವ ಉಳಿಸಿಕೊಂಡಿರೋದೇ ಆದ್ರೆ ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ, ದೇವರು, ಜಾತಿ ಇಲ್ಲಿಲ್ಲ, ಎಲ್ಲಕ್ಕಿಂತ ಬದುಕು ದೊಡ್ಡದು ಅನ್ನೋ ಸಾಕ್ಷಾತ್ಕಾರವೊಂದು ಇವತ್ತು ಎಲ್ಲರೊಳಗೂ ಮೂಡಬೇಕು ಅನ್ನೋ ಆಶಯ ನಮ್ದು. ಕೊಂದವರುಳಿವರೇ ಕೂಡಲ ಸಂಗಮ ದೇವ ಅಂದ ಬಸವಣ್ಣನ ತತ್ವದಲ್ಲಿ ಹುಟ್ಟಿದ ಲಿಂಗಾಯತ ಧರ್ಮದಲ್ಲಿ ಇವತ್ತು ಜಾತಿ ಶ್ರೇಷ್ಠತೆಗಾಗಿ ಹೆತ್ತ ಮಗಳ ಹೊಟ್ಟೆಗೆ ಕೊಡ್ಲಿ ಹಾಕುವ ಕೊಚ್ಚೆ ಹುಳುಗಳು ಹುಟ್ಟುಕೊಂಡಿವೆ. ಯಾವ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡೋಕೆ ಬಸವಣ್ಣ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದ್ರೋ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಬೇಕು, ಈ ಜಾತಿ ಪದ್ಧತಿ ನಾಶ ಆಗಬೇಕು ಅಂತ ಕರೆ ಕೊಟ್ಟು ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು. ಅಂತಹ ಮಹಾನ್ ಭಾವದಿಂದ ಆರಂಭವಾದ ಶರಣ ಸಂಸ್ಕೃತಿ, ಬಸವಪಥವಾಗಿದ್ದ ಲಿಂಗಾಯತ ಧರ್ಮ ಈಗ ಕೇವಲ ಜಾತಿಯಾಗಿ, ಜಾತಿ ಶ್ರೇಷ್ಠತೆಯ ವ್ಯಸನಕ್ಕೆ ತುತ್ತಾಗಿ ಗರ್ಭಿಣಿ ಮಗಳ ಹೊಟ್ಟೆ ಸೀಳುವ ಮಟ್ಟಕ್ಕೆ ಇಳಿದಿದೆ. ಇದಕ್ಕೆ ಸಾಕ್ಷಿಯೇ ಹುಬ್ಬಳ್ಳಿಯ ಮಾನ್ಯ ಹತ್ಯೆ, ಹಾಗೆ ಆ ಬಗ್ಗೆ ಉಸಿರೆತ್ತದ ಬಸವ ತತ್ವದ ರೂವಾರಿಗಳ ಮಹಾಮೌನ. ಈತನ ಮುಖ ನೋಡಿ, ಇವ ಅಪ್ಪ ಹೋಗ್ಲಿ ಯಾವ ರೀತಿನಲ್ಲೂ ಮನುಷ್ಯನಾಗೋಕೆ ನಾಲಾಯಕ ಆದ ವ್ಯಕ್ತಿ. ಇವತ್ತು ಸ್ವಂತ ಮಗಳ ಹೊಟ್ಟೆಗೆ ಕೊಡ್ಲಿ ಹಾಕಿದ ಈ ಮೃಗವನ್ನ ಹೀರೋ ಅಂತ ಕರೀತಿರೋ ಮಾನಸಿಕ ರೋಗಿಗಳು ಎಲ್ಲೆಲ್ಲೂ ತಿರುಗಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈ ಝೋಂಬಿಗಳೇ ತುಂಬಿ ತುಳುಕ್ತಿದ್ದಾರೆ. ಹೀಗೆ ಕೊಲೆಗಡಕನನ್ನ ಸಮರ್ಥಿಸಿಕೊಳ್ತಿರುವಂತಹ ಪ್ರತಿಯೊಬ್ಬರಲ್ಲೂ ಇಂಥದ್ದೇ ವಿಕೃತಿ ಮನುಷ್ಯತ್ವ ಇರ್ತಾನೆ. ಇವನು ಸ್ವಂತ ಮಗಳನ್ನ, ಅವನದೇ ಕರುಳ ಕುಡಿಯನ್ನ ಕತ್ತರಿಸಿ ಹಾಕೋಕೆ ಇರೋ ಕಾರಣ ಆಕೆ ತನಗಿಂತ ಕೆಳಜಾತಿಯ ಹುಡುಗನನ್ನ ಪ್ರೀತಿಸಿ ಆ ಪ್ರೀತಿಗೆ ಪ್ರಾಮಾಣಿಕರಾಗಿ ಬದುಕೋಕೆ ಆರಂಭಿಸಿದಷ್ಟೆ. ಈತ ಮಾತ್ರ ಅಲ್ಲ, ಈಕೆಯ ಇಡೀ ಕುಟುಂಬ ಅಂದ್ರೆ ಎತ್ತಿ ಆಡಿಸಿದ ತಾತ, ಜೊತೆಗೆ ಹುಟ್ಟಿದಂತ ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ಹೀಗೆ ಸಾಲು ಸಾಲು ಸಂಬಂಧಗಳೇ ಆಗಿರುವ ಎಲ್ಲರೂ ಆಕೆ ಹತ್ಯೆಗೆ ಹೊಂಚಾಕಿ ಬಾಳಿ ಬದುಕಬೇಕಾಗಿದ್ದ ಆ ಹೆಣ್ಣು ಮಗಳನ್ನ, ಆಕೆ ಹೊಟ್ಟೆಯಲ್ಲಿದ್ದಂತ ಜಗತ್ತನ್ನೇ ನೋಡ್ದಿದ್ದ ಎಳೆಗೂಸನ್ನ ಕೊಚ್ಚಿ ಹಾಕಿದ್ದಾರೆ.
ಆದರೆ ಇಲ್ಲಿನ ಜಾತಿ ಕ್ರಿಮಿಗಳು ಹೊಲಸು ಮನಸ್ಥಿತಿಗಳು ಮರುತ್ತಿರೋದು ಮಾತ್ರ ಅಯ್ಯೋ ಪಾಪ, ಅಪ್ಪ ಆದವನು ಹೊಟ್ಟೆ ಉರಿಯಿಂದ ಕೊಂದ ಅವರ ಇಡೀ ಕುಟುಂಬ ಇವಳೊಬ್ಬಳಿಂದ ಜೈಲು ಸೇರೋಂಗಾಯ್ತಲ್ಲ ಅಂತ. ನಿಜವಾಗ್ಲೂ ಇವರು ಮರುತ್ತಿರೋದು ಕುಟುಂಬ ಜೈಲಿಗೆ ಹೋಯ್ತು ಅಂತಾನೋ ಅಥವಾ ತಮ್ಮೊಳಗೆ ಇರೋ ಇಂಥದ್ದೇ ಕೊಲೆಪಾತಕವನ್ನ ಸಂತೈಸಿಕೊಳ್ಳೋಕೋ ಅನ್ನೋ ಅನುಮಾನ ನಮ್ಮನ್ನ ಕಾಡ್ತಿದೆ. ಈ ರಕ್ತ ಪಿಪಾಸುಗಳಿಗೆ ಸಂಬಂಧಗಳಂದ್ರೆ ಕುಟುಂಬ ಅಂದ್ರೆ ಹೆತ್ತಿದೀವಿ ಅನ್ನೋ ಕಾರಣಕ್ಕೆ ಕೊಚ್ಚಿ ಕೊಲ್ಲೋ ಅಧಿಕಾರ ಅಲ್ಲ, ಬದಲಾಗಿ ಬದುಕಲು ಬೇಕಾದ ವಿದ್ಯೆ, ಬುದ್ಧಿ, ಧೈರ್ಯ ನೀಡೋ ಆತ್ಮೀಯತೆ, ಹಾಗೆ ಎಲ್ಲಾ ನೋವುಗಳಿಗೆ ಹೆಗಲಾಗೋ ಮಾನವೀಯತೆ ಅನ್ನೋದನ್ನ ಅರ್ಥ ಮಾಡಿಸೋದು ಯಾರು? ಹೌದು, ಕುಟುಂಬ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸೋ ವ್ಯವಸ್ಥೆ ಅಲ್ಲ. ಸಂಸ್ಕಾರ ಅಂದ್ರೆ ಹೆಣ್ಣು ಯಾರ ಜೊತೆ ಮಲಗಬೇಕು ಅನ್ನೋದನ್ನ ಅವಳ ಒಪ್ಪಿಗೆ ಇಲ್ಲದೆ ಇನ್ಯಾರೋ ನಿರ್ಧರಿಸೋ ಸರ್ವಾಧಿಕಾರನೂ ಅಲ್ಲ. ಯಾವ ಕುಟುಂಬದ ಮರ್ಯಾದೆಯನ್ನ ಹೆಣ್ಣು ಮಗಳ ಯೋನಿಯೊಳಗಿಟ್ಟು ಉಳಿಸ್ಕೊಳ್ಬೇಕಾಗಿಲ್ಲ. ಹೆಣ್ಣು ಕೇವಲ ದೇಹ ಅಲ್ಲ, ಮನುಷ್ಯರೊಳಗೆ ಹುಟ್ಟುವ ಎಲ್ಲ ಸಹಜ ಕ್ರಿಯೆಗಳು ಆಕೆಯ ದೇಹದಲ್ಲೂ ಹುಟ್ಟುತ್ತವೆ. ಅದು ಪ್ರಕೃತಿಯ ಸಹಜವಾಗಿದ್ದು ಇಷ್ಟ, ಕಷ್ಟ, ಬೇಕು, ಬೇಡ ಎಲ್ಲವನ್ನ ನಿರ್ಧರಿಸುವ ವ್ಯಕ್ತಿತ್ವ ಆಕೆಗೂ ಇರುತ್ತೆ. ಒಂದು ಕುಟುಂಬ ಮಾಡಬೇಕಿರೋದು ಆಕೆ ಆ ವ್ಯಕ್ತಿತ್ವವನ್ನ ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳೋಕೆ ಬೇಕಾದ ವಿದ್ಯೆ, ಬುದ್ಧಿ, ಸವಲತ್ತುಗಳನ್ನು ನೀಡೋದು. ಸಾಧ್ಯ ಆದರೆ ಆಕೆಯ ನೋವು ನಲಿವುಗಳ ಜೊತೆ ನಿಂತು ಧೈರ್ಯ ತುಂಬೋದು. ಹೀಗೆ ಹೇಳಿದ್ರೆ ಮತ್ತೆ ಮಕ್ಕಳನ್ನ ಯಾಕೆ ಹೆರಬೇಕು ಅನ್ನೋ ಪ್ರಶ್ನೆ ಖಂಡಿತ ಅನೇಕರಲ್ಲಿ ಹುಟ್ಟುತ್ತೆ. ಯಾಕಂದ್ರೆ ಭಾರತದಂತಹ ದೇಶದಲ್ಲಿ ಮಕ್ಕಳನ್ನ ಹೆತ್ತಿದೀವಿ ಅನ್ನೋದೇ ಅವರ ಮೇಲೆ ಎಲ್ಲ ತರದ ಅಧಿಕಾರ ತಂದೆ ತಾಯಿಗೆ ಇರುತ್ತೆ ಅನ್ನೋ ಮನೋಭಾವನೆನೇ ಹೆಚ್ಚು. ಇದು ಮದುವೆ ವಿಚಾರದಲ್ಲೂ ಇರುತ್ತೆ. ಮದುವೆ ಆದ್ರೆ ಮುಗೀತು, ಅವಳು ನನ್ನ ಹೆಂಡತಿ, ಅವಳನ್ನ ಕಡಿತೀನಿ, ಸೀಳ್ತೀನಿ ಅನ್ನೋ ಹುಚ್ಚು ನಾಯಿಗಳು ಇಲ್ಲಿವೆ. ಆದರೆ ನಾಗರಿಕತೆಯಲ್ಲಿ ಅಥವಾ ಮನುಷ್ಯ ಜಗತ್ತಿನಲ್ಲಿ ಹುಟ್ಟೋ ಪ್ರತಿ ಮಗುವಿಗೂ ಒಂದು ವಯಸ್ಸಿನ ನಂತರ ತನ್ನ ಬದುಕಿನ ಬೇಕು ಬೇಡಗಳನ್ನ ಆಯ್ಕೆ ಮಾಡಿಕೊಳ್ಳೋ ಅಧಿಕಾರ ಇದೆ. ಅಪ್ಪ, ಅಮ್ಮ, ಕುಟುಂಬ ಏನೇ ಆಗಿದ್ರು ಅವರದ್ದೇ ಆದ ವ್ಯಕ್ತಿತ್ವ ಯಾರ ಅಂಗಿಲ್ಲದೆ ರೂಪುಗೊಳ್ಳುತ್ತೆ. ಹೆತ್ತ ಮಾತ್ರಕ್ಕೆ ಮಕ್ಕಳನ್ನ ಕೊಲ್ಲೋ ಅಧಿಕಾರ ಖಂಡಿತ ಯಾರೊಬ್ಬರಿಗೂ ಇರೋದಿಲ್ಲ. ಸಂಬಂಧಗಳು ಭಾವನಾತ್ಮಕ ಧೈರ್ಯಗಳಾಗಿರಬೇಕು ಹೊರತು ಸರ್ವಾಧಿಕಾರಿಗಳಂತೆ ಒಲಿಸೋದು ಎಲ್ಲ ರೀತಿಯಲ್ಲೂ ತಪ್ಪು. ಇದೇ ಕಾರಣಕ್ಕೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಮಕ್ಕಳ ಕಾನೂನು ತುಂಬಾ ಗಟ್ಟಿಯಾಗಿವೆ. ಮಕ್ಕಳ ಮೇಲೆ ಕುಟುಂಬಗಳಿಂದ ನಡೆಯೋ ದೌರ್ಜನ್ಯ ತಡೆಯೋಕೆ ನೂರಾರು ಕಾನೂನು ಕಟ್ಟಳೆಗಳಿವೆ. ಇನ್ನು ಹೆಣ್ಣು ಮಕ್ಕಳ ವಿಚಾರದಲ್ಲಂತೂ ಆಕೆಯ ಓದು, ಶಿಕ್ಷಣ, ಮದುವೆ ಎಲ್ಲ ವಿಚಾರದಲ್ಲೂ ಆಕೆಯ ಒಪ್ಪಿಗೆ ಅಗತ್ಯ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ನೂರಾರು ವರ್ಷ ಬೃಹತ್ ಹೋರಾಟಗಳು ನಡೆದಿವೆ. ಬುದ್ಧ, ಬಸವ, ಅಕ್ಕಮಹಾದೇವಿ ಅಷ್ಟೇ ಯಾಕೆ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಸೇರಿದಾಗೆ ನೂರಾರು ಸಾಮಾಜಿಕ ಹೋರಾಟಗಾರರು ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ಸನಾತನವಾದಿಗಳನ್ನ ಎದುರು ಹಾಕೊಂಡು ತಮ್ಮ ಪ್ರಾಣಗಳನ್ನೇ ಪಣಕ್ಕಿಟ್ಟು ಹೋರಾಡಿದ್ದಾರೆ. ಈ ನೆಲದ ವಿಕೃತಿಯನ್ನ ಅರಿತಿದ್ದಂತಹ ಅಂಬೇಡ್ಕರ್ ಸಂವಿಧಾನದಲ್ಲಿ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿನೇ ಅನೇಕ ಕಾನೂನುಗಳನ್ನ ಸಂವಿಧಾನಬದ್ಧಗೊಳಿಸಿದ್ದಾರೆ. ಇಷ್ಟೆಲ್ಲ ಆದರೂ ಮೂಲಭೂತವಾದದ ಕೊಚ್ಚೆಯನ್ನ ಮೆದುಳಿಗೆ ತುಂಬಿಸಿಕೊಂಡಿರುವಂತ ಇಲ್ಲಿನ ಜಾತಿವಾದಿಗಳು, ಸನಾತನವಾದಿಗಳು, ಸಂಪ್ರದಾಯವಾದಿಗಳಿಗೆ ಹೆಣ್ಣು ಮಾತಾಡೋದು, ತನ್ನ ಬದುಕನ್ನ ತಾನೇ ಆಯ್ಕೆ ಮಾಡಿಕೊಳ್ಳೋದು ಅರಗಿಸ್ಕೊಳ್ಳೋಕೆ ಆಗದಿರೋ ವಿಚಾರ. ಎಂಥದ್ದೇ ಕಾನೂನು ಕಾಯ್ದೆಗಳಿದ್ರೂ ಅವರ ಮೇಲೆ ಅಧಿಕಾರ ಸಾಧಿಸೋಕೆ ಕೊನೆಗೆ ಹೇಡಿಗಳ ತರ ಹತ್ಯೆ ಮಾಡೋಕೆ ಮುಂದಾಗ್ತಾರೆ ಹೊರತು ಮನುಷ್ಯರಾಗೋಕೆ ಕ್ಷಣವೂ ಯೋಚಿಸೋದಿಲ್ಲ. ಅಲ್ಲದೆ ಮಾನ ಮರ್ಯಾದೆ ಅನ್ನೋ ಹೆಸರಲ್ಲಿ ಜಾತಿಯನ್ನ ಪೋಷಿಸುವ ವಿಕೃತರಿಗೆ ಈ ಮಾತುಗಳನ್ನ ಕೇಳುವಾಗ ವಿಪರೀತ ಕೋಪ ಬರ್ಬೋದು. ಅದ್ಹೇಗೆ 19 ವರ್ಷ ಹೆತ್ತು ಹೊತ್ತು ಸಾಕಿದ ಅಪ್ಪ ಅಮ್ಮನ ಮಾತು ಮೀರಿ ಮದುವೆ ಆದ್ಲು, ಅದರಲ್ಲೂ ಕೆಳಜಾತಿಯವನ ಜೊತೆ ಮಲಗಿ ಬಸರಿಯಾದ್ಲು, ಆ ಕುಟುಂಬದ ಮಾನ ಮರ್ಯಾದೆ ಹೋಯ್ತು ಅಂತಷ್ಟೇ ಯೋಚಿಸೋಕೆ ಬರೋ ಜಾತಿ ಮೃಗಗಳಿಗೆ ಹೆಣ್ಣಂದ್ರೆ ಬರೀ ದೇಹ ಅಲ್ಲ, ಇದನ್ನ ಇವರಿಗೆ ಬೇಕಾದಾಗೆ ಬಳಸಿ ಬಿಸಾಡಬಹುದಾದಂತಹ ವಸ್ತು, ಆ ದೇಹದೊಳಗೆ ಅದರದೇ ಆದ ಇಷ್ಟ, ಕಷ್ಟ, ಆಸೆ, ಆಯ್ಕೆಗಳು ಹುಟ್ಟುತ್ತವೆ ಅನ್ನೋದನ್ನ ಸಹಿಸೋಕೆ ಆಗದಷ್ಟು ಅದ ಪತನ. ಯಾಕಂದ್ರೆ ಸನಾತನ ಸಂಸ್ಕೃತಿ, ಸಂಪ್ರದಾಯ ಅನ್ನೋ ಹೆಸರಿನಲ್ಲಿ ಶತಮಾನಗಳ ಕಾಲ ಹೆಣ್ಣು ಮಕ್ಕಳನ್ನ ಹಾಗೆ ಬಳಸಿ ಒಸಕಿ ಹಾಕದಂತ ಸಂಸ್ಕೃತಿಯೇ ಇವರ ಚರಿತ್ರೆ. ಹೆಣ್ಣನ್ನ ನಾವು ದೇವತೆ ಅಂತ ಪೂಜಿಸ್ತೀವಿ ಅಂತ ಹೇಳ್ತಲೇ ಹುಟ್ಟೋ ಮುಂಚೆನೆ ಹೆಣ್ಣನ್ನ ಹೊಸಕಿ ಹಾಕದಂತ, ಬುದ್ಧಿ ಬರೋ ಮೊದಲೇ ಜಾತಿಗಿಡಬಾರ್ದು ಅಂತ ಆಕೆಯನ್ನ ಸಂಬಂಧಗಳಲ್ಲಿ ಕಟ್ಟಿ ಸಿಕ್ಕವರು ಹರಿದು ಮುಕ್ಕದಂತ, ಗಂಡ ಸತ್ರೆ ಅವಳ ಕಥೆಯೂ ಮುಗಿತು ಅಂತ ಬಾಳಿ ಬದುಕಬೇಕಿದ್ದ ಮಕ್ಕಳನ್ನ ಬೆಂಕಿಗಿಟ್ಟ ಇತಿಹಾಸ, ಸಂಪ್ರದಾಯ ಅಂತ ಸಂಭ್ರಮಿಸುತ್ತಿದ್ದ ವಿಕೃತರಿಗೆ ಸಂವಿಧಾನ, ಕಾನೂನುಗಳು ಅಡ್ಡ ಆದ ಮೇಲೆ ಮಾತಾಡೋಕೆ ಸಿಕ್ಕಿರೋ ಹೊಸ ಪದಗಳು ಕುಟುಂಬ ವ್ಯವಸ್ಥೆ ಮತ್ತೆ ಮಾನ ಮರ್ಯಾದೆ ಅಷ್ಟೆ. ಇನ್ನೊಂದು ಮಾತು ಹೇಳಲೇಬೇಕಿಲ್ಲಿ. ನಿತ್ಯ ಸಾವಿರಾರು ಅತ್ಯಾಚಾರಗಳು ನಡೆಯುವಾಗ 6 ವರ್ಷದ 12 ವರ್ಷದ ಎಳೆ ಮಕ್ಕಳನ್ನ ಬಿಡದೆ ಹರಿದು ಮುಕ್ಕುವಾಗ ಕುದಿಯದಿರೋ ಇವರ ರಕ್ತ ಹೆಣ್ಣೊಬ್ಬಳು ತನ್ನ ಆಯ್ಕೆಯಂತೆ ಬದುಕು ಕಟ್ಟಿಕೊಂಡ್ರೆ ಕುದಿಯೋಕೆ ಶುರು ಮಾಡುತ್ತೆ. ಇನ್ನು ಜಾತಿ ಅನ್ನೋ ವಿಷ ಇವರ ನೆತ್ತಿಗೆ ಇರಿದಾಗ ನಡು ಬೀದಿನಲ್ಲಿ ಕೊಚ್ಚಿಕೊಳ್ಳೋದು ಸಹಜ ಅನ್ನಿಸುವಷ್ಟು ಮೆಚ್ಚಿದವರ ಕೈ ಹಿಡಿದು ಬದುಕು ನಡೆಸೋದು ಸಹಜ ಅನಿಸೋದೇ ಇಲ್ಲ. ಹುಬ್ಬಳ್ಳಿಯ ಹತ್ಯೆ ವಿಚಾರವನ್ನೇ ನೋಡೋದಾದ್ರೆ ತುಂಬು ಗರ್ಭಿಣಿಯನ್ನ ಕೊಚ್ಚಿ ಕೊಂದವನಿಗಿಂತ ಆರೋಪಿ ಸ್ಥಾನದಲ್ಲಿ ನಿಂತಿರೋದು ಆಕೆಯ ಜೊತೆ ಸುಂದರವಾಗಿ ಬದುಕಬೇಕು ಅಂದುಕೊಂಡ ದಲಿತ ಹುಡುಗ. ಇನ್ನು ಕೆಲವರು
ಬಹಳ ಬುದ್ಧಿವಂತರಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಗು ಯಾಕೆ ಬೇಕಿತ್ತು, ಇವರದು ಪ್ರೀತಿಯೋ ಕಾಮವೋ ಅಂತ ಇಲ್ಲದ ಬುದ್ಧಿವಂತಿಕೆ ತೋರಿಸ್ತಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ದಾಖಲೆ ಪ್ರಕಾರನೇ 80,000 ಬಾಲಗರ್ಭಿಣಿಯರಿದ್ದಾರೆ. ಇವರೆಲ್ಲ ಕುಟುಂಬಕ್ಕೆ ವಿರುದ್ಧವಾಗಿ ಹೋಗಿ ಮದುವೆಯಾದವರಲ್ಲ, ಹಾಗೆ ಬಸಿರಾದವರೂ ಅಲ್ಲ. ತಂದೆ ತಾಯಿ ಅನ್ನುವವರೇ ಹೆಣ್ಣು ಮಕ್ಕಳು ಸೆರಗಲ್ಲಿ ಕಟ್ಟಿಕೊಂಡ ಕೆಂಡ, ಅವರನ್ನ ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿಯೋದು ಅಂತ ತಾವೇ ಹೊಡೆದು ಬಡ್ದು ಮದುವೆ ಮಾಡಿಕೊಟ್ಟು ಆ ಎಳೆ ಮಕ್ಕಳು ಬಸರು ಹೊರುವಂತೆ ಮಾಡಿದವರು. ಇಂಥ ವಿಚಾರಗಳಲ್ಲಿ ಈ ಯಾವ ಬುದ್ಧಿವಂತರು ಉಸಿರೆತ್ತದ ಇತಿಹಾಸ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ನಿತ್ಯ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳನ್ನ ಎಳೆದು ತಂದು ಮದುವೆ ಮಾಡ್ತಾರೆ. ತಾನೇ ಮಗುವಾದ ಹುಡುಗಿಯರು ಮತ್ತೆ ಗರ್ಭಿಣಿಯರಾಗಿ ಆ ಭಾರ ಹೊರಲಾಗದೆ ಸಾವನ್ನಪ್ತಿದ್ದಾರೆ. ಇದರ ಬಗ್ಗೆ ಈಗ ಮಾನ್ಯ ಹತ್ಯೆಯನ್ನ ಸಂಭವಿಸಿರುವಂತ ಯಾರೊಬ್ರು ಮಾತಾಡಲ್ಲ. ಯಾಕಂದ್ರೆ ಇವರಿಗೆ ಹೆಣ್ಣು ಅನ್ನುವುದು ಗಂಡಸರಿಗೆ ಒದಗಿಸಬಹುದಾದ ಸವಲತ್ತು ಮಾತ್ರ. ಅವರು ಬಳಸಿ ಬಿಸಾಡಲು ಯಾವುದೇ ಅಭ್ಯಂತರ ಇರೋದಿಲ್ಲ. ಇದೇ ಕಾರಣಕ್ಕೆ ಕನಿಷ್ಠ 15-16 ವರ್ಷಕ್ಕೆ ಕುಟುಂಬವೇ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿ ಹೆಣ್ಣು ಮಕ್ಕಳನ್ನ ಸಾಗಾಕಿ ಕೈ ತೊಳ್ಕೊಂಡಾಗ ಇಲ್ಲದ ಪ್ರಜ್ಞೆ 19 ವರ್ಷ ವಯಸ್ಸಿನ ಹುಡುಗಿಯೊಬ್ಬಳು ತಾನು ಪ್ರೀತಿಸಿದವನ ಜೊತೆ ಬದುಕು ಕಟ್ಟಿಕೊಂಡಾಗ ಉದ್ಭವಿಸುತ್ತೆ. ಹೋಗ್ಲಿ, ಹೆಣ್ಣು ಮಗಳು ತಾವು ತಮ್ಮ ಪಾಡಿಗೆ ಓದಿ ಒಂದು ಕೆಲಸ ಹಿಡಿದು ಸರಿಯಾದ ವಯಸ್ಸಿಗೆ ತನ್ನ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ತಾಳೆ ಅನ್ನೋ ಆರೋಗ್ಯಕರ ವಾತಾವರಣವನ್ನೇ ಆ ಕುಟುಂಬ ಹೆಣ್ಣು ಮಕ್ಕಳಿಗೆ ನೀಡ್ತೀವಿಯಾ? ಅಂತಹ ಸ್ಥಿತಿ ಎಷ್ಟು ಹೆಣ್ಣು ಮಕ್ಕಳಿಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಇಷ್ಟೆಲ್ಲ ಪ್ರಶ್ನೆಗಳ ಆಚೆಗೆ, ಆಕ್ರೋಶದ ಆಚೆಗೆ, ಮರ್ಯಾದೆಗೇಡು ಹತ್ಯೆಗಳಂತ ಪ್ರಕರಣಗಳಲ್ಲಿ ಒಂದು ಬಲಿಷ್ಠ ಕಾಯ್ದೆ ಜಾರಿಯಾಗಬೇಕು ಅನ್ನೋ ಬೇಡಿಕೆಯನ್ನ ಮನುಷ್ಯ ಪರವಾದ ಕೆಲವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸಂವಿಧಾನಾತ್ಮಕವಾಗಿ ಅಧಿಕಾರ ನಡೆಸ್ತೀವಿ ಅನ್ನೋ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಾಗಲೇ ಇಂಥ ಕೃತ್ಯಗಳು ನಡೀತಿವೆ. ಇನ್ನು ಮನುವಾದವನ್ನೇ ನಮ್ಮ ಸಂವಿಧಾನ ಅನ್ನುವಂತಹ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳ ಸ್ಥಿತಿ ಏನು, ದಲಿತರ ಬದುಕು ಏನಾಗುತ್ತೆ ಅನ್ನೋ ಆತಂಕದಲ್ಲಿರುವ ಅನೇಕ ಜನರು ಮಾನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಕ್ರಮ ಕೈಗೊಳ್ಳಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಮರ್ಯಾದೆಗೇಡು ಹತ್ಯೆಗಳು ನಡೆದಾಗ, ಹೆಣ್ಣು ಮಕ್ಕಳನ್ನ ನಡು ಬೀದಿನಲ್ಲಿ ಕೊಂದಾಗ ಜಾತಿ ಕಾರಣಕ್ಕೋ ಸತ್ತವಳು ಹೆಣ್ಣು ಅನ್ನೋ ಕಾರಣಕ್ಕೆ ವ್ಯವಸ್ಥೆಯೇ ಕೊಂದವರ ಜೊತೆ ನಿಂತಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಪೊಲೀಸರಂತೂ ಕೊಂದವರ ಜೊತೆ ಶಾಮೀಲಾಗಿ ಸಂತ್ರಸ್ತರನ್ನೇ ಗುರಿಯಾಗಿಸ್ತಿದ್ದಾರೆ. ಇನ್ನು ಮನುವಾದಿ ಮಾಧ್ಯಮಗಳು ಇಂತಹ ಹತ್ಯೆಗಳಿಗೆ ಮರ್ಯಾದೆ ಹತ್ಯೆ ಅನ್ನೋ ತಲೆಬರಹ ನೀಡಿ ರಕ್ತ ಪಿಪಾಸುಗಳ ಪರ ವಹಿಸಿಕೊಳ್ಳುವುದು ಸಾಮಾನ್ಯ ಸಂಗತಿ. ಈ ಎಲ್ಲ ಅನ್ಯಾಯಗಳನ್ನ ಮೆಟ್ಟಿ ನಿಲ್ಲುವಂತಹ ಕಾಯ್ದೆ ಕಾನೂನುಗಳು ಜಾರಿಯಾಗಬೇಕು ಅನ್ನೋ ಬೇಡಿಕೆಯನ್ನ ಹಲವರು ಕೇಳ್ತಿದ್ದಾರೆ. ಭಾರತದಂತಹ ಜಾತಿ ರೋಗದ ದೇಶಕ್ಕೆ ಸಂವಿಧಾನ ಮದ್ದಾದರೂ ಅದನ್ನ ತಮಗೆ ಬೇಕಾದಂತೆ ತಿರುಚಿ ಅನ್ಯಾಯವನ್ನೇ ಕಾನೂನಾತ್ಮಕವಾಗಿಸಿರುವಂತಹ ದುಷ್ಟರು ಅಧಿಕಾರ ಸ್ಥಾನಗಳಲ್ಲಿದ್ದಾರೆ. ಇನ್ನಾದರೂ ಸರ್ಕಾರ ಮರ್ಯಾದೆಗೇಡು ಹತ್ಯೆ ಪ್ರಕರಣಕ್ಕೆ, ಅತ್ಯಾಚಾರ ಪ್ರಕರಣಗಳಿಗೆ ಗಂಭೀರ ಕಾಯ್ದೆಗಳನ್ನ ರೂಪಿಸುತ್ತಾ ಈ ಕೊಲಗಡಕ ಮನಸ್ಥಿತಿಗಳು ಆ ಮೂಲಕವಾದರೂ ಬದಲಾಗುತ್ತವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಈ ಹೊತ್ತಿನ ಸುದ್ದಿ. ಜನಪರ ನ್ಯಾಯಪರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಾನು ಗೌರಿ.com.